ನಮಸ್ಕಾರ. ಅಭಿಷೇಕ್ ಶರ್ಮಾರವರ ಆರ್ಭಟಕ್ಕೆ ತತ್ತರಿಸಿತು ಕಿವೀಸ್ ಪಡೆ. ಭಾರತದ ಬೌಲಿಂಗ್ ದಾಳಿ ಮುಂದೆ ಮಂಡಿ ಉರಿತು ನ್ಯೂಜಿಲೆಂಡ್. ಕೊನೆ ಓವರ್ನಲ್ಲಿ ಕಮಾಲ್ ಮಾಡಿದರು ರಿಂಕು ಸಿಂಗ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಟಿ20ನ ಹೈ ವೋಲ್ಟೇಜ್ ಮ್ಯಾಚ್ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಾಗ್ಪುರದಲ್ಲಿ ನಡೆದ ಕಿವೀಸ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಟೀಮ್ ಇಂಡಿಯಾ 48 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ 5 ಪಂದ್ಯಗಳ ಟಿ20 ಸೀರೀಸ್ನಲ್ಲಿ ಗೆಲುವಿನ ಶುಭಾರಂಭವನ್ನ ಮಾಡಿದೆ ಸ್ನೇಹಿತರೆ. ತಂಡದ ಪರ ಅಭಿಷೇಕ್ ಶರ್ಮಾ 84 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರೆ ಬೌಲಿಂಗ್ನಲ್ಲಿ ಶಿವಮ್ ದುಬೆ ಹಾಗೂ ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಇದಲ್ಲದೆ ರಿಂಕು ಸಿಂಗ್ ಕೊನೆ ಓವರ್ನಲ್ಲಿ 20ಕ್ಕೂ ಅಧಿಕ ರನ್ ಬಾರಿಸಿ ತಂಡದ ಗೆಲುವಿನ ರೂವಾರಿಗಳೆನಿಸಿಕೊಂಡರು ಸ್ನೇಹಿತರೆ. ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಭಾರತ 48 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದಲ್ಲದೆ ಸರಣಿಯಲ್ಲಿ 1-0 ಲೀಡ್ ಕೂಡ ಪಡೆದುಕೊಂಡಿದೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಸಂಜು ಸ್ಯಾಮ್ಸನ್ ರವರು 10 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಇಶಾನ್ ಕಿಶನ್ ರವರ ಆಟ 8 ರನ್ಗಳಿಗೆ ನಿಂತು ಹೋಯಿತು. ಈ ಮುಖ್ಯವಾಗಿ ಟೀಮ್ ಇಂಡಿಯಾ ಪವರ್ ಪ್ಲೇನಲ್ಲಿ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಇತ್ಯಾಗೂ ಅಭಿಷೇಕ್ ಶರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ 99 ರನ್ಗಳ ಜೊತೆಯಾಟವನ್ನು ನಡೆಸುವ ಮೂಲಕ ತಂಡಕ್ಕೆ ಆಸರೆಯಾದರು ಸ್ನೇಹಿತರೆ. ಈ ಮಧ್ಯೆ ಅಭಿಷೇಕ್ ಕೇವಲ 22 ಎಸೆತಗಳಿಂದ ಅರ್ಧಶತಕ ಪೂರ್ಣಗೊಳಿಸಿಕೊಂಡರು. ನಂತರ ಸೂರ್ಯಕುಮಾರ್ ಯಾದವ್ 32 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಅದಾದ ಬಳಿಕ ಹಾರ್ದಿಕ್ ಪಾಂಡ್ಯ 25 ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರು. ಅಂತಿಮವಾಗಿ ಅಭಿಷೇಕ್ ಶರ್ಮಾ 35 ಎಸೆತಗಳಿಂದ 8 ಸಿಕ್ಸ್ 5 4ಗಳೊಂದಿಗೆ 84 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇನ್ನು ಕೊನೆಯಲ್ಲಿ ಬಿರುಸಿನ ಆಟವನ್ನು ಆಡಿದ ಫಿನಿಶರ್ ಖ್ಯಾತಿಯ ರಿಂಕು ಸಿಂಗ್ ಕೊನೆ ಓವರ್ನಲ್ಲಿ 21 ರನ್ ಬಾರಿಸಿದರು. ಇದರೊಂದಿಗೆ ರಿಂಕು 20 ಎಸೆತಗಳಿಂದ ಆಜೆ 44 ರನ್ ಬಾರಿಸಿ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟಿಸಿದರು. ಈ ಮುಖ್ಯವಾಗಿ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 238 ರನ್ ಕಲೆ ಹಾಕಿತು ಸ್ನೇಹಿತರೆ. ಅತ್ತ ಜೇಕಬ್ ಡೆಫಿ ಹಾಗೂ ಕೈಲ್ ಜೇಮಿಸನ್ ತಲಾ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 239 ರನ್ಗಳ ಬೆಟ್ಟದಂತಹ ಗುರಿಯನ್ನು ಬೆನ್ನಟ್ಟಿದಂತ ನ್ಯೂಜಿಲೆಂಡ್ ತಂಡಕ್ಕೆ ಭಾರತೀಯ ಬೌಲರ್ಗಳು ಶಾಕ್ ನೀಡಿದರು. ಮೊದಲ ಓವರ್ನ 2ನೇ ಎಸೆತದಲ್ಲೇ ಡೆವಾನ್ ಕಾನ್ವೆ ಡಕ್ಔಟ್ ಆದರು. ಅದಾದ ಬಳಿಕ ರಚಿನ್ ರವೀಂದ್ರ ಕೂಡ 1 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಹೀಗಾಗಿ ನ್ಯೂಜಿಲೆಂಡ್ ಕೇವಲ 1 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಆದ್ಯಾಗೂ 3ನೇ ವಿಕೆಟ್ಗೆ ಗ್ಲೆನ್ ಫಿಲಿಪ್ಸ್ ಹಾಗೂ ರಾಬಿನ್ಸನ್ ರವರ ನಡುವೆ ಕೊಂಚ ಜಟಾಟ ಕಂಡುಬಂದಿತು. ಈ ಮಧ್ಯೆ ರಾಬಿನ್ಸನ್ 21 ರನ್ ಬಾರಿಸಿ ವರುಣ್ ಚಕ್ರವರ್ತಿ ರವರಿಗೆ ಮೊದಲ ಬಲಿಯಾದರು ಸ್ನೇಹಿತರೆ. ಆದರೆ ಮತ್ತೊಂದು ಕಡೆ ಛಲಬಿಡದೆ ಇನ್ನಿಂಗ್ಸ್ ಕಟ್ಟಿದ ಗ್ಲೆನ್ ಫಿಲಿಪ್ಸ್ ಟೀಮ್ ಇಂಡಿಯಾದ ಬೌಲರ್ಗಳ ಮೇಲೆ ಪ್ರಯೋಗ ನಡೆಸಿದರು ಸ್ನೇಹಿತರೆ. ಇವರಿಗೆ ಮಾರ್ಕ್ ಚಾಪ್ಮನ್ ಕೂಡ ಒಳ್ಳೆಯ ಸಾಥ್ ನೀಡಿದರು ಅಂತ ಹೇಳಬಹುದು. ಈ ಮಧ್ಯೆ ಗ್ಲೆನ್ ಫಿಲಿಪ್ಸ್ ಅರ್ಧಶತಕವನ್ನ ಕೂಡ ಪೂರ್ಣಗೊಳಿಸಿಕೊಂಡರು. ಗ್ಲೆನ್ ಫಿಲಿಪ್ಸ್ ಕ್ರೀಸ್ನಲ್ಲಿರುವವರೆಗೂ ಟೀಮ್ ಇಂಡಿಯಾದ ಬೌಲರ್ಗಳಲ್ಲಿ ಢವಢವ ಶುರುವಾಗಿದ್ದಂತೂ ಸತ್ಯ. ಆದ್ಯಾಗೂ ಗ್ಲೆನ್ ಫಿಲಿಪ್ಸ್ ಅಂತಿಮವಾಗಿ 40 ಎಸೆತಗಳಿಂದ 78 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಇವರು ಅಕ್ಷರ್ ಪಟೇಲ್ ಅವರಿಗೆ ವಿಕೆಟ್ ಒಪ್ಪಿಸಿದರು. ಅದಾದ ಬಳಿಕ ಮಾರ್ಕ್ ಚಾಪ್ಮನ್ 39 ರನ್ ಬಾರಿಸಿ ಬ್ಯಾಟ್ ಎತ್ತಿಟ್ಟರು ಸ್ನೇಹಿತರೆ. ಅದಾದ ಬಳಿಕ ಬಂದ ಯಾವೊಬ್ಬ ಬ್ಯಾಟರ್ನಿಂದ ಕೂಡ ಅಂತಹ ಒಂದು ಹೇಳಿಕೊಳ್ಳುವಂತಹ ಆಟ ಮೂಡಿ ಬಂದಿಲ್ಲ ಸ್ನೇಹಿತರೆ. ಅಂತಿಮವಾಗಿ ನಾಯಕ ಮಿಚೆಲ್ ಸ್ಯಾಂಟ್ನರ್ 13 ಎಸೆತಗಳಿಂದ ಆಚೆಯ 20 ರನ್ ಬಾರಿಸಿದರು. ಈ ಮುಖ್ಯವಾಗಿ ನ್ಯೂಜಿಲೆಂಡ್ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 190 ರನ್ ಕಲೆ ಹಾಕಲು ಶಕ್ತವಾಯಿತು. ಈ ಮುಖ್ಯವಾಗಿ 48 ರನ್ಗಳ ಸೋಲೊಪ್ಪಿಕೊಳ್ಳಬೇಕಾಯಿತು. ಇತ್ತ ಶಿವಮ್ ದುಬೆ ಹಾಗೂ ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಪಡೆದು ಮಿಂಚಿದರು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.